ಮಧುಗಿರಿಯ ಪುರವರದಲ್ಲಿ ಇದ್ದಾಳೆ ಲೇಡಿ ಡಾನ್. ಜನರನ್ನ ಕರೆಸಿ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ. ತನ್ನವರು ಎನ್ನದೆ ರಾಡ್ನಲ್ಲಿ ಹೊಡೆಸಿರೋ ಗಯ್ಯಾಳಿ. ಹೀಗೆ ಹಲ್ಲೆಯಿಂದ ನರಳಾಡ್ತಿರೋ ವ್ಯಕ್ತಿ ಮನೆ ಮನುಷ್ಯರನ್ನ ಬಿಡದೆ ಹಲ್ಲೆ. ದಾಳಿಯಲ್ಲಿ ಮನೆಯ ಬಾಗಿಲೇ ಧ್ವಂಸ. ಹಲ್ಲೆಯಿಂದ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೈಕೈ ನೋವಾಗೋವರೆಗೂ ಕೆಲಸ ಮಾಡಿ ಸಾಕಾಗಿ ಊಟ ಮಾಡಿ ಮಲಗಿದ್ರು. ಇನ್ನೇನು ನಿದ್ದೆಗೆ ಜಾರಿದ್ರು ಅನ್ನೋಷ್ಟರಲ್ಲಿ ಲೇಡಿ ಡಾನ್ ಎಂಟ್ರಿಗೆ ಮನೆ ಮಂದಿಯೇ ಆಸ್ಪತ್ರೆ ಪಾಲಾಗಿದ್ದಾರೆ. ಹೌದು, ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಯರಪ್ಪನಪಾಳ್ಯದಲ್ಲಿ ಲಕ್ಷ್ಮೀದೇವಿ ಅಲಿಯಾಸ್ ಸಣ್ಣಮ್ಮ ಎಂಬಾಕೆ ಬೇರೆ ಬೇರೆ ಕಡೆಯಿಂದ ಸುಮಾರು 12ಕ್ಕೂ ಹೆಚ್ಚು ಮಂದಿಯನ್ನ ಕರೆಸಿ ಅದೇ ಗ್ರಾಮದ ತಿಮ್ಮಣ್ಣ ಎಂಬುವವರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದು, ದಾಳಿಯಲ್ಲಿ ತಿಮ್ಮಣ್ಣ ಹಾಗೂ ಹೆಣ್ಣು ಮಕ್ಕಳಿಗೆ ಗಾಯಗಳಾಗಿದ್ದು ಕೂಡಲೇ ಗಾಯಾಳುಗಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಲಕ್ಷ್ಮೀದೇವಿ ಮಾತಿಗೂ ಜಗಳಕ್ಕೆ ಬರ್ತಾ ಇದ್ದು, ಕಳೆದ 1 ವರ್ಷದಿಂದ ತಿಮ್ಮಣ್ಣ ಮನೆ ಮೇಲೆ ಜಿದ್ದನ್ನ ಸಾಧಿಸ್ತಾ ಇದ್ಲು. ಸಾಲದಕ್ಕೆ ಏನು ತಪ್ಪೇ ಮಾಡದಿದ್ರು ತಿಮ್ಮಣ್ಣ ಕುಟುಂಬದ ವಿರುದ್ಧ ಯಾವಾಗಲೂ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡ್ತಾ ಇದ್ಲಂತೆ. ಲಕ್ಷ್ಮೀದೇವಿ ಅದಷ್ಟೇ ಕಾಟ ಕೊಟ್ಟರು ತಿಮ್ಮಣ್ಣ ಕುಟುಂಬ ಸಹಿಸಿಕೊಂಡೇ ಹೋಗ್ತಾ ಇತ್ತಂತೆ. ಬರೀ ನನ್ನ ಒಂದು 10-50 ಕಂಪ್ಲೇಂಟ್ ಕೊಟ್ಟವಳೇನ, ಒಂದಲ್ಲ ಎರಡಲ್ಲ ಕೊಟ್ಟಿರೋದು. ಕೊಡ್ತಾರೆ ಅವ್ರು ಪೊಲೀಸ್ನವ್ರು ಬೈದರು ಕೊಡ್ತಾರೆ ಅವಳು ನನ್ನ ಮೇಲೆ ಬರೋದು ಹೊಡ್ಸೋದು ಸಿಕ್ಕಾಬಟ್ಟೆ. 1 ವರ್ಷಕ್ಕೆ ಒಂದು 10 ಕೊಟ್ಟವಳೇನ. ಇವತ್ತು ಕಂಪ್ಲೇಂಟ್ ಅವು ನೋಡ್ರಿ, ಏನಂದ್ರೆ ಅದೇ ಬೈಕೊಂಬೋದು, ದಿನ ಬೈಕೊಂಬೋದು. ನಮ್ಮನ್ನು ಕೆಟ್ಟ ಮಾತಾಡಲ್ಲ. ನಮ್ಮ ಮಕ್ಕಳು ಹೆಂಗಾರಂಗೆ ಅಂಬೋದು, ಎಳೆ ಮಕ್ಳು ನನಗಿನ್ನ ನಾನು ಮದುವೆ ಮಾಡಿಲ್ಲ ಮಕ್ಕಳಿಗೆ. ಅವಳಂತೂ ಮಾಡ್ಕೊಬಿಟ್ಟಾಳೆ. ಮಾಡ್ಕೊಂಡು ಅವನು ಅಳಿ ಅಂಬಂದು ರೌಡಿ ಜಮ್ಮನಂತೆ. ರೌಡಿ ಜಮ್ಮ ಆದರೆ ನಾನೇನು ಮಾಡಿದೆ, ಬೆಳಗ್ಗೆ ನಮ್ಮ ಹೆಂಗಸರು ಅವರೇ ಕಿತ್ಲಾಡ್ತಾಯಿದ್ರು. ಸುಮ್ಮನೆ ಅದು ತಿರುಗಿ ನಾನು ಎಷ್ಟು ದಿನ ನೋಡೋಣ ನಾನು ಹೆಂಗಿರ್ತಾಗ ಹೋಗ್ಬಾರ್ದು, ಸರಿಯಿಲ್ಲ ಎಮ್ಮುಂಟೆ ನಾಯಿ ಅಂತವಳು ಅಂತೇಳಿ ನಾನು ಅದಕ್ಕೆ ಹೋಗಲಿಲ್ಲ. ಸರಿ ಆಯಿತು ಅಂತೇಳಿ ತಿರ್ಗಿ ಸಾಯಂಕಾಲ ಏನೋ ನಮ್ಮ ಮನೆ ತಾಗಿ ಚಿಕನ್ ಮಾಡಿದ್ವಿ, ಕುರಿ ಕಟ್ ಮಾಡ್ತೀವಲ್ಲ ನಾವು ದುಡ್ಡ ಕಟ್ ಮಾಡಿದಾಗ ಕೆಲ್ಸಕ್ಕೆ ಹೋಗೋಣಪ್ಪ ಅಂತೇಳಿ ಊಟ ಮಾಡಿ ಹೋಗೋಣ ಅಂತೇಳಿ ಊಟ ಮಾಡ್ತಾ ಇದ್ನಪ್ಪ. ಅವಳು ಗಲಾಟೆ ಮಾಡೋಳು, ಅವಳು ಸುಮ್ಮನೆ ಆದ್ವಿ, ನಾವೇನೂ ಮಾತಾಡಲಿಲ್ಲ. ಊಟ ಮಾಡ್ತಾ ಇದ್ದೀನಿ. ತಿರ್ಗಿ ಆಮೇಲೆ ಸಾಯಂಕಾಲ ಏಕೈಕಿನೇ 10 ಜನ ಹುಡುಗರು ಹಿಡ್ಕೊಂಡು ಹೊಡಿತಾವ್ರು. ನಾನು ಈಗ ಒಳಗಡೆ ನುಗ್ಗಿ ಬಾಗಿಲು ಹೊಡೆಯಕ್ಕೆ, ಈಗ ಸಣ್ಣಮ್ಮ ಅಂಬಾಳು ಅಂಬಾಳು ಅದೇ ಅವಳು ಲಕ್ಷ್ಮೀದೇವಿ ಅಂಬ್ಲಿಲ್ಲ, ಪೊಲೀಸ್ ಸ್ಟೇಷನ್ ಇಲ್ವಾ, ಅವಳು ಹೊಡೆಸಿರೋದು. ಕರ್ಕೊಬಂದು 10 ಜನ ಬಂದಿದ್ರು. ಹುಡುಗರು ಅದು ಯಾರೋ ನನಗೆ ಗೊತ್ತಿಲ್ಲ, ಒಟ್ಟು ಅವ್ನಿಗೆ ಹಳಿ ಮಾತ್ರ ಚೆನ್ನಾಗಿ ಗುರ್ತು. ಹಳಿನ ಅದ್ರಾಗ ಹಳಿನೂ ಇದ್ದ. ಅದು ಇದೇ ವಿಷಯಕ್ಕೆ ನಾವು ಏನು ಯಾವಲ್ಲ ನಮ್ಮ ಮತ್ತೆ ನಂಗೆ ಗಲಾಟೆ ಮಾಡ್ತೀವಿ ಅಂತ ಹಿಂಗೆ ಊರಾಗ ಕೇಳಿದ್ರು ಅವಳದೇ. ಅವಳು ಬಿಟ್ಟ ಮೇಲೆ ಅದು ಬರೋಲ್ಲ ಊರಾಗ, ಯಾವ ಊರಾಗ ಗಲಾಟೆನೂ ಇಲ್ಲ. ಈ ಥರ ಎಲ್ಲ ಮಾಡಿ 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 ಅವಳು 12 ಬರೀ ಇದೆ ಗಲಾಟೆಗೆ ಬಂದು. ತಿರ್ಗಾ ಏನೋ ಮಗಳು ದೇಕ್ಲಿನೂ ಅವಾಗ ಏನೇನೋ ಮಾಡಿಬಿಟ್ಟು ತಿರ್ಗಿ ಅದನ್ನೂ ಸ್ಟೋರಿ ತೆಗೆದು ಏನೇನೋ ಮಾಡಾಕಿ ಸಿಕ್ಕಾಪಟ್ಟೆ ಜನಗಳನ್ನ ನೋವು ಕೊಟ್ಬಿಟ್ರು. ನನ್ನ ಸಿಕ್ಕ ಮನಸ್ಸಿಗೂ ನಿಜವಾಗಿ ಎಲ್ಲನ ಕತ್ತರಿಸಿ ಹಾಕ್ಲಿ ಎಂಬ ಆಕ್ಲಾಶ ಬರ್ತೈತಿ. ಯಾವುದು ಊಟ ಮಾಡಿ ಮಲ್ಕೊಂಡಿದ್ರೆ ನಮ್ಮ ಹೆಂಗಸರು ಹೋಗ್ಬೇಡ ಗಲಾಟೆ, ಯಾರು ಜೋರಾಗಿ ಬರ್ತಾರೆ ಅಂತಂದ್ರು. ಸರಿ ನನ್ನ ಹಿಡ್ಕೊಂಡು ನನ್ನ ಮಕ್ಕಳೆಲ್ಲ ಒಳಗಾಗಿ ಬಾಗಿಲು ಹಾಕಿರು. ಒಳಗವನೆ ಅಂತ ಹೇಳ್ಬಿಟ್ಟು ಬಾಗಿಲಿತ್ತು ಹೊಡೆ ಹಾಕಿಬಿಟ್ಟು ನಾನು ಒಳಗೆ ಈ ಕಡೆ ಎಳ್ಕೊಬಂದು ಇಲ್ಲಿ ನಮ್ಮ ಮನೆ ತಲೆಯಿಂದ ಊರಾಗ ಬಡ್ಕೊಂಡು ಹೋಗ್ಯಾವ್ರೆ. ನೋಡಿರ ನಮ್ಮ ಮನೇನ ಊರು ಬಿಟ್ಟು ಸ್ವಲ್ಪ ದೂರ ಐತೆ. ನಮ್ಮ ದನ ಕರ ಎಲ್ಲ 7-8 ದನ ಅವೆ. ನಾವು ಊರಕ್ಕೆ ಹೋಗೋದೇ ಇಲ್ಲ ಹೆಚ್ಚಾಗಿ. ನಾವು ಊರಾಗ ಹೋಯ್ತೆ ಮನೆ ಇದ್ರೂ ಕೂಡ ನಾವು ಮನೆ ತಕ್ಕ ಹೋಗೋದಿಲ್ಲ. ಯಾವಲ್ಲ ಒಂದು ಸರಿ ಹೋಗ್ತೀವಿ ಬರ್ತೀವಿ. ಇನ್ನೆಷ್ಟು ಇಲ್ಲಿ ಬಂದು ನಾವು ಈ ರಾಡು ಇಷ್ಟಾದ್ರೆ ರಾಡು ಇಲ್ಲಿ ಅಲ್ಲಿಗೆ ಬೀಳ್ತು ನೋವು ಹಾಕಿ ಇಲ್ಲಿ ಬಿತ್ತಲ್ಲಿ ನೋವು ಹಾಕಿದ್ರೆ ಕೂಕಾಬಿಟ್ಟೆ ನೋಡ್ರಿ. ಇಲ್ಲಿ ಕೊಡ್ದವ್ರು ಹಿಂದಕ್ಕೆ, ಇಲ್ಲಿಗೆ ಫಸ್ಟ್ ಹಿಂದೆಗಡೆ ಬೆನ್ನಿಗೆ ಸಿಕ್ಕಾಪಟ್ಟೆ. ಅದಕ್ಕೆ ಕಾಲ ಹಾಕಿ ಹೋಗಿರೋದು ನನ್ನ 10 ಜನ. ನಾನು 10 ಜನ ನಾನು ಹಬ್ಬ ಏನು ಮಾಡಲಿ, ನನ್ನ ಮೇಲೆ ಸೇಡಿಕೊಂಡು ಅವ್ರಿಗೆ ಕರೆಸಿರೋದವಳ. ಇಷ್ಟು ಮನೆಯೊಳ ಕೆಲಸ ಸುಮ್ಮನೆ ವರ್ಷದಿಂದ ಜಗಳನೇ ಅವಳದು. ಜಮೀನಿತ್ತು, ಮೈದಿದ್ದ ಮುಂದೆ ಪೊಟ್ಟೊಂಟಿ ಅಂತೇಳಿ ಗಂಡನ ಸಾಯ್ಬಿಡ್ತಿದ್ಲು. ಅದನ್ನು ತಡೆದೆ. ಅದಕ್ಕೂ ಬಂದ್ಬಿಟ್ನೆ ಕಲ್ಲು ಹಾಕಿನಿ ಅಂತ ಹೇಳ್ಬಿಟ್ಟು
ಜಮೀನು ಇವನು ಪೂರ ಮಾಡೋಕೆ ಅವ್ನು ಅಳಿ ಅಂಬನು 5 ಲಕ್ಷ ಲೋನ್ ತಗೊಂತೀನಿ, ಜಮೀನು ಕಿತ್ಕೊಬಿಟ್ಟು ಇವ್ರು ತಗೊಂಡು 2.5 ಎಕರೆ ಮಾಡ್ಕೊಬಿಟ್ಟು 5 ಲಕ್ಷ ಲೋನ್ ತಗೊಬಿಟ್ರೆ ಎಲ್ಲ ಸೈಡ್ ತಗೊಂಡ್ಬಿಡು ಅಂತ ಹೇಳ್ಬಿಟ್ಟವನ. ಅವ್ರ ಅತ್ತಿಗೆ ಅದೇ ಇವಾಗ ಅಲ್ಲಿ ಪೊಲೀಸ್ ಸ್ಟೇಷನ್ನಾಗ ಆ ವಿದ್ಯೆ ಏನು ಮಾಡ್ಬಿಟ್ರು ನನ್ನ ಪೊಲೀಸ್ ಸ್ಟೇಷನಿಂದ ಕರೆಸಿರು ಇವರು. ಹ್ಞೂ ಅವರೇ ಅದೇ ಕೊಡಗನಹಳ್ಳಿ ಸ್ಟೇಷನ್. ಆವಾಗ ಏನು ಮಾಡ್ರು ಅವರು ಸುಮ್ಮನೆ ಆದರು. ಸುಮ್ಮನೆ ನಾನಿದ್ದು ಸರ್ ಇರೋ ಜಮೀನು ಅಷ್ಟೇ ಇರೋದು, 1.25 ಎಕರೆಗೆ 2 ಭಾಗ ಮಾಡಿರಿ ಅಂತ, 18 ಟನ್ ಊಟಕ್ಕೆ ಬರ್ತೈತೆ ಭಾಗ ಮಾಡಿರಿ ಅಂತ. ಇದು ಕಂಡು ಹಿಡ್ಕೊಬಿಟ್ಟ ಮಾಡಿಬಿಟ್ಟ, ನಮಗೆಲ್ಲ ಹಾಳು ಮಾಡಿಟ್ಬಿಟ್ಟ. ಇವ್ನಿಗೆ ಹಂಗೆ ಅವನ ಅಮ್ಮಯ್ಯಕ್ಕ ಮೈದಾ ನಾನು ಅವನ್ನೆಲ್ಲ ಇದು ಮಾಡಿಬಿಟ್ಟು ಎರೆ ಬಿರುಗ ಅವನ್ನ ಇದು ಮಾಡಿಬಿಟ್ಟು ಅವ್ರಿಗೆ ಜಮೀನು ಇವ್ನಿಗೆ ಸಿಕ್ಕಿದಂಗೆ ಆಗೋಯ್ತು ನಮಗೆ. ಆ ದ್ವೇಷಕ್ಕೆ ಯಾವ್ಯಾವ ದ್ವೇಷ ಇಕ್ಕೊಂಡು ನನ್ನ ಬರೀ ಹಿಂಗೆ ಮಾಡ್ತಾವಳೆ. ಹ್ಞೂ ಸುಮಾರು ಒಂದು 8 ಜನ ಕಾರ್ದಾಗ ಬಂದವ್ರೆ. ಹ್ಞೂ ಎಲ್ಲ ರಾಡ್ ಹೊಡ್ಲಿಕ್ಕೆ ಬಂದವ್ರೆ. ತಿರ್ಗಾ ಕಾರ್ ಒಂದು ಇಲ್ಲ ಸುಮ್ಮನೆ ಇದ್ರು, ನಾನು ಹೊಡೆದಂಗೆ ಬಿದ್ದೋಗ್ಬಿಟ್ಟಿದ್ದೀನಿ. ನನಗೆ ಯಾರೂ ಮಾತಾಡ್ತಾ ಇಲ್ಲ. ನನ್ನ ಮಗಳು ಕೊಟ್ಟು ಬಂದವಳೆ. ಹ್ಞೂ ನಮಗೆ ನ್ಯಾಯ ಸಿಗಬೇಕು. ಅವಳು ಯಾವುದರಿಂದ ಮಾಡ್ತಾಳೆ, ಏನರಿಂದ ಮಾಡ್ತಾವಳೆ, ಇಲ್ಲವೆಲ್ಲ ಅವಳು ಗಂಡನ ಹೆಂಗ್ಸ ಆಗ್ಬಿಡ್ದು, ಎಲ್ಲಿ ತಗೊಂಡೋಗಿ ಹಾಕಿಳು ಅದನ್ನೆಲ್ಲ ಎತ್ಬಿಡ್ತೀನಿ ನಾನು. ಕಮ್ಮಿ ಕೋರ್ಟ್ಗೆ ಹಾಕ್ಲಿ ಅಂತೇಳಿ ಕಾಯ್ತಾ ಇದ್ದೀನಿ ಅವಳು. ಹಾಂ ತಿಮ್ಮಣ್ಣ ಅಂತ, ನಾವು ಪುರವಾರ ಪಕ್ಕ ಇರಪ್ಪನ ಪಾಳ್ಯ. ಸರಿನಾ? ಆದರೆ ಮೊನ್ನೆ ರಾತ್ರಿ ಸುಮಾರು 12 ಗಂಟೆ ಸುಮಾರಿಗೆ ಲಕ್ಷ್ಮೀದೇವಿ ತನ್ನ ಅಳಿಯ ಶಿವಕುಮಾರ್ ಸೇರಿ 12ಕ್ಕೂ ಹೆಚ್ಚು ಮಂದಿಯನ್ನ ಯರಪ್ಪನ ಪಾಳ್ಯಕ್ಕೆ ಕರೆಸಿ ತಿಮ್ಮಣ್ಣ ಮನೆಗೆ ನುಗ್ಗಿದ್ದು ಮನೆಯಲ್ಲಿದ್ದ ತಿಮ್ಮಣ್ಣನನ್ನ ಎಳೆದಾಡಿ ರಾಡ್ನಿಂದ ರಕ್ತ ಬರುವಂತೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿದ್ದ ಹೆಣ್ಣು ಮಕ್ಕಳನ್ನ ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ಮನೆ ಬಾಗಿಲು ಧ್ವಂಸ ಮಾಡಿದ್ದು, ಮನೆಯಲ್ಲಿದ್ದ ಲ್ಯಾಪ್ಟಾಪ್, ಮೊಬೈಲ್ ಎಲ್ಲವನ್ನ ಒಡೆದು ಹಾಕಿದ್ದಾರೆ. ಮಗನ ಮೇಲೆ ಯಾವಾಗ ಹಲ್ಲೆ ಆಯ್ತೆಂದು ಗೊತ್ತಾಯ್ತೋ ಬೇರೆ ಊರಲ್ಲಿ ಇದ್ದ ತಾಯಿ ಯರಪ್ಪನಹಳ್ಳಿಗೆ ಬಂದು ಪೊಲೀಸ್ ಠಾಣೆ ಮುಂದೆ ಗೋಳಾಡಿದ್ರು. ಅಲ್ಲದೆ ಇಡೀ ಗ್ರಾಮವೇ ಲೇಡಿ ಡಾನ್ ಲಕ್ಷ್ಮಿ ವಿರುದ್ಧ ರೊಚ್ಚಿಗೆದ್ದಿದ್ದು ಆಕೆ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ರು. ಯರಪ್ಪನ ಪಾಳ್ಯ ಸರ್. ಯಾಕೆ ನಮ್ಮ ಮಗನ್ ಬಡ್ದವ್ರೆ ಸ್ಟೇಷನ್ಗೆ, ಅದಕ್ಕೆ ಏನೋ ಹೋಗೋಣ ಅಂತ ಗಬ್ಬನಹಳ್ಳಿಯಿಂದ ಇವತ್ತಿಲ್ಲ ಫೋನ್ ಮಾಡಿಕ್ಕೆ ಬಂದೆ ಸರ್. ಯರಪ್ಪನ ಪಾಳ್ಯದಾಗೆ ಕರ್ಸೇಳು 12 ಜನನ ಕರ್ಸಿ ಬಡಿಸಿ ಕಳ್ಸೇಳ್ರು ಸರ್. ನನ್ನ ಸೊಸೆನೆ, ಭಾವನ ಸೊಸೆನೆ. ಏನಿಲ್ಲ ಸರ್, ಸುಮ್ನೆ ಯಾವಾಗ ಎಲ್ಲ ಹೋಗೋದು, ಅದ್ ಮಂತ್ರಿಸ್ಕೊ ಬರೋದು, ಇದ್ ಮಂತ್ರಿಸ್ಕೊ ಬರೋದು, ಹಾಕೋದು, ಹಿಂಗೆಲ್ಲ ಮಾಡಿ ನಮ್ಮನ್ನ ಹಿಡ್ಕೊಳ್ಳೆ ಕೊಡ್ತಾಳು ಸರ್. ಇನ್ನು ಹಲ್ಲೆ ಮಾಡಿದ ದಿನ ಮಧ್ಯಾಹ್ನ ಲಕ್ಷ್ಮೀದೇವಿಯ ಕೊನೆ ಮಗಳ ವಿಚಾರವನ್ನ ಪಕ್ಕದ ಮನೆಯವರು ಯಾರೋ ಮಾತನಾಡಿಕೊಂಡಿದ್ರಂತೆ. ಆದ್ರೆ ಏನೇ ಆದ್ರೂ ತಿಮ್ಮಣ್ಣನದ್ದೇ ತಪ್ಪು ಎನ್ನುವಂತೆ ಆತನ ಮೇಲೆ ಜಗಳಕ್ಕೆ ಹೋಗಿದ್ರು. ಮಧ್ಯಾಹ್ನ ತಿಮ್ಮಣ್ಣ ಕುಟುಂಬದ ಮೇಲೆ ಜಗಳ ಆಡಿದ್ದ ಲೇಡಿ ಡಾನ್ ಲಕ್ಷ್ಮೀದೇವಿ ರಾತ್ರಿ ಜನರನ್ನ ಕರೆಸಿ ಹಲ್ಲೆ ಮಾಡಿಸಿದ್ದಾಳೆ. ಬಿಡಿಸಲು ಹೋದ್ರೆ ನಮ್ಮ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ರಾತ್ರಿ ಅವ್ರನ್ನ ಬಂದು ಹುಣಸೆಯಿಂದ ಬಂದು ಹೊಡ್ಬಿಟ್ಟಾರೆ. ಏನ್ ಕೊಡಿದ್ರು ಅವ್ರು ಹೆಂಗಸ್ರು ಕಿತ್ಲಾಡ್ಕೊಂಡಿದ್ರು. ಅವ್ರ ಪಕ್ಕದ ಮನೆಯವ್ರೆ, ಅವ್ರ ಅಕ್ಕ ತಂಗಿಯರು ಕಿತ್ಲಾಡಿದ್ರೆ ಅವ್ರ ಹಳ್ಳಿ ಹಿಂಗ್ ಹೇಳ್ಬಿಟ್ಟು ಆಯಮ್ಮ ಕರ್ಸ್ಬಿಟ್ಟು ಒಂದು 12 ಜನ ಬಂದಿದ್ರು. ಹುಣಸೆಹಳ್ಳಿಯಿಂದ ಅಂತಾರೆ, ಬೆಂಗಳೂರಿಂದ ಎಲ್ಲೆಲ್ಲಿದ್ರು. ಅವ್ರ ಊರು ಹುಣಸೆಹಳ್ಳಿ, ಅವ್ರ ಬೆಂಗಳೂರ ಹುಣಸೆಹಳ್ಳಿಯಾರ ಗೊತ್ತಿಲ್ಲ. ಅಲ್ಲಿ ಬಂದಿದ್ರು, ಅವ್ರು ಹೊಡಿತಾ ಇದ್ರು. ಎಲ್ಲ ಹೊತ್ಕೊಂಡು ಕಿರ್ಲ್ಕೊಂಡು ಬರ್ತಾ ಇದ್ರು ಮಕ್ಳು ಎಂತಿ ಎಲ್ಲ. ನಮ್ಮ ಮಾವನ ಮಗಳೇ ಅವಳು. ನಾವು ಹೋಗಿವಿ, ನಾವು ಬಿಡ್ಸಕ್ ಹೋಯ್ಕೆ ನಮ್ಮನ್ನು ಹೊಡೆದ್ರು. ತಿರ್ಗಿನ್ನ ಅಕ್ಕಪಕ್ಕ ಮನೆಗಳೆಲ್ಲ ಗಂಡಸರನ್ನೆಲ್ಲ ನಾವೆಲ್ಲ ಕೂಗಿದ್ವಿ. ಅವ್ರನ್ನ ಹಿಡ್ಕೊಂಡು ಹೊಡೆದ್ರು. ಆಮೇಲೆ ಅವರು ಎಲ್ಲ ಹಿಂದಕ್ಕೆ ನಿಂತ್ಕೊಂಡ್ರು. ಏನಿಲ್ಲ ಬಾರೆಲೆ ನೀನೇನ್ ದಾದನೇನೆ ಹೊಡಿಯಕ್ಕೆ, ಹಂಗೆ ಹಿಂಗೆ ಅಂತಂದ್ರು. ಕೇಳಕ್ ಹೋಗಿದ್ಕೆ ಮತ್ತೆ ತಿರ್ಗಿ ಹೋಗ್ಲಿ ಬಿಡು ಅಂತ ನಾವೆಲ್ಲ ಆ ಕಡೆಗೆ ನಿಂತ್ಕೊಂಡ್ವಿ. ತಿರ್ಗಿನೇನು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಕೆ ಅವಾಗ ಬಂದ್ರು ಪೊಲೀಸ್ನವರು. ಆಮೇಲೆ ಬತ್ತಲೆನ್ನೆ ಅವರು ಕಾರ್ ಬತ್ತಿದಂಗೆ ಇವರೆಲ್ಲ ಹೊಡೆದ್ಬಿಟ್ಟು ಹೊರಟೋಗ್ಬಿಟ್ರು. ಮನೆಯಿಂದ ಜಾಸ್ತಿ ತಪ್ಪಿಸ್ಕೊಂಡು ಒಂದು 6 ಜನ ಹೋದ್ರು. ಇನ್ನೊಂದು 3 ನಿಂತಿದ್ರು. ಆಮೇಲೆ ಗಾಡಿ ಇಟ್ಕೊಳ್ರಿ ಓಡೋಗ್ತಾರೆ ಅಂತಂದಿದ್ಕೆ ಗಾಡಿ ಬಿಟ್ಟು ಒಂದು 4 ಜನ ಹೋದ್ರು. 1-2 ಗಾಡಿ ಸಿಕ್ಕಿವು. ನಾವೆಲ್ಲ ಗಾಡಿನೆಲ್ಲ ಇಟ್ಕೊಂಡ್ವಿ. ಒಂದು ಕಾರ್ ಸಿಕ್ತು, ಕಾರು ಇಟ್ಕೊಂಡ್ವಿ. ಆಮೇಲೆ ಅವರು ಎಲ್ಲಿ ಹೋಗ್ತೀರಪ್ಪ ಅಂದ್ರೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತ ಮನೆಯಿಂದ ಕಡೆಯಿಂದ ಅಲ್ಲಿ ಕಾರನ್ನು ಒಬ್ಬ ತಪ್ಪಿಸ್ಕೊಂಡ. ಇನ್ನಿಬ್ರು ಸಿಕ್ಕಿದ್ರು. ಇಬ್ಬರನ್ನ ಪೊಲೀಸ್ನವ್ರು ಕಳಿಸಿ ಕಳ್ಸಿದ್ವಿ. ಏನ್ ಕಾರಣಕ್ಕೆ ಅವ್ರು ಮಗಳು ಓಡೋಗೋಳೆ ಅಂತ ಯಾರ ಪಕ್ಕದ ಮನೆ ಕೇಳವ್ರೆ. ನನ್ನ ಮಗಳು ಸುದ್ದಿ ನಿಮ್ಗೆ ಯಾಕೆ ಅಂತ ಅವ್ರು ಹೇಳವ್ರೆ. ಕೇಳಿರೋದು ನಾನು. ಅವ್ರ ಮೇಲೆ ಯಾಕೆ ಹೋಗ್ತೀಯ ಅಂದ್ರೆ, ಇಲ್ಲ ನೀನೇ ಕೇಳಿದ್ಯಾ, ನೀನೇ ಹೇಳ್ಕೊಟ್ಟಿದ್ಯಾ ಅಂದ್ಬಿಟ್ಟು ಮಾದಿರ ನಿಂದೆ ಹೋಗೋಳೆ ಅಂತ ಯಾರೋ ಅಂದಂಗಾಯ್ತು.
ನಾನು ಹೇಳಿಲ್ಲ ಅಂತ ಇವರು, ನಾನು ಹೇಳವಳೆ ಅಂತ ಇವರಂದು ಅದಕ್ಕೆ ಜಗಳ ಮಾಡ್ಕೊಂಡಿದ್ರು. ಮಧ್ಯಾಹ್ನನೇ ಜಗಳ ಮಾಡ್ಕೊಂಡಿದ್ರು. 12 ಗಂಟೆಗೆ ಆಡಿದ್ರು. ನಾವೇನು ನೋಡಿರ್ಲಿಲ್ಲ, ನಾವೆಲ್ಲ ಕುರಿಗೆ ಹೋಗಿ ದನಗಳಿಗೆಲ್ಲ ಹೋಗಿದ್ವಿ. ಆಮೇಲೆ ರಾತ್ರಿ ಹೊತ್ತೆಲ್ಲ ಮಲಿಕಂಡ ಮೇಲೆ ಬಂದು ಹೊಡೆದಿರೋದು ಅವ್ರನ್ನ. ಬಂದವ್ರು 12 ಗಂಟೆಯಲ್ಲಿ ಎಳ್ಕ ಬಂದ ಮೇಲೆ ನಮಗ್ ಗೊತ್ತಾಗಿ ನಾವು ಬಡ್ಕಂತಿದ್ರು ಹುಡುಗರೆಲ್ಲ. ನಾವು ಓಡೋಗಿವಿ. ಯಾರನ್ನ ಹೋಗಿ ಬಿಡಿಸ್ಕೊಳ್ತಾರ, ಅವ್ರೇನ್ ನಿಂದಾದನೇನೆ ಹಂಗೆ ಹಿಂಗೆ ಹೋಗಿ ಬರ ಅಂತ ಬರೀ ಏಕವಚನದಲ್ಲೇ ಮಾತಾಡ್ತಾ ಇದ್ರು. ತಿರ್ಗಾ ಆಮೇಲೆ ನಮ್ಮ ಹುಡುಗರ್ನಲ್ಲೇ ಬಿಡ್ತೀವಿ ನೋಡಿ. ನಮ್ಮ ಹುಡುಗರಿಗೆಲ್ಲ ಹೊಡೆದವ್ರು. 4-5 ಜನ ಕೊಡ್ಬಿಟ್ಟವ್ರೆ. ಹೌದು ಸರ್, ಇಲ್ಲೇ ಇದಾರೆ ಸರ್. ಅವು ಕಂಡಿಡ್ತೀವಿ. ಗೊತ್ತಿಲ್ಲ ಸರ್. ತಿರ್ಗಾ ಪಾಪ ಹುಡುಗಿ ಅವ್ರ ಅಮ್ಮನ್ನು ಹುಡುಗಿಯರು, ಇನ್ನ ವಯಸ್ಸು ಹುಡುಗಿಯರು ಕಾಲೇಜ್ಗೆ ಹೋಗ್ತಾ ಇದ್ರು. ಏನೇ ಹೋಗಿ ಬಾರೆ ತಾನೇ ಅನ್ಬಿಟ್ಟು ಆ ಹುಡುಗಿಯರ್ನ ಹೊಡೆದಾಕೋರೆ, ಲ್ಯಾಪ್ಟಾಪ್ ಹೊಡಕೋರೆ, 2 ಮೊಬೈಲ್ ಹೊಡಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಸದ್ಯ ಹಲ್ಲೆ ಸಂಬಂಧ ಲಕ್ಷ್ಮೀದೇವಿಯನ್ನ ಬಿಟ್ಟು ಹಲ್ಲೆಯಲ್ಲಿ ಭಾಗಿಯಾದ 5 ಮೇಲೆ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇನೇ ಆಗ್ಲಿ, ಅದೇನೇ ದ್ವೇಷ ಇದ್ರೋ ಅದನ್ನ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ಮಾತ್ರ ದುರಂತವೇ ಸರಿ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.